ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅವಲಕ್ಕಿಯಿಂದ ಶೆಂಡಿಗೆ ಚಕ್ಲಿ ಹೇಗೆ ಮಾಡೋದು ಅನ್ನೋದ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. 2 ರಿಂದ 3 ಸಲ ವಾಶ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ಒಂದು ಅಳತೆಗೆ ನೀರು, ಅದು ಸ್ವಲ್ಪ ನೆನೆದ್ರೆ ಸಾಕು, ಅಷ್ಟು ನೀರಾದರೆ ಸಾಕು. ನಾವು ಹಾಕಿದ ಅವಲಕ್ಕಿಗೆ 1 ಇಂಚು ಜಾಸ್ತಿ ನೀರಿದ್ದರೆ ಸಾಕು. ಅದು 1-2 ಅವರಲ್ಲಿ ನೆನ್ಕೋಬೇಕು. 2 ತಾಸು ನೆನೆಸಿದ್ದೀನಿ ನೋಡಿ. ಇವಾಗ ತುಂಬ ಸ್ಮೂತಾಗಿ ಬಂದಿದೆ ಈ ಅವಲಕ್ಕಿ. ನೀವು ಬೇಕಾದರೆ ರುಬ್ಕೋಬೋದು, ಇಲ್ಲಾಂದರೆ ಕೈಯಲ್ಲೇ ಆರಾಮಾಗಿ ಈ ರೀತಿ ನಾದ್ಕೋಬೋದು. ನೀರನ್ನು ಹಾಕದೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಅಜ್ವಾನ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾದ್ಕೋತಾ ಇದ್ದೀನಿ. ಜೀರಿಗೆ ಮತ್ತು ಅಜ್ವಾನನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ನಾದಿ ಆಗಿದೆ ನೋಡಿ. ಇದನ್ನು ಹಿಟ್ಟನ್ನು ಬೇಯಿಸೋ ಆಗಿಲ್ಲ, ರುಬ್ಬೋ ಆಗಿಲ್ಲ, ಕೈಯಲ್ಲೇ ಆರಾಮಾಗಿ ನಾದ್ಕೊಂಡು ಯಾರು ಬೇಕಾದರೂ ಈ ಅವಲಕ್ಕಿಯಿಂದ ಶೆಂಡಿಗೆ ಚಕ್ಲಿನ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ. ರೆಡಿಯಾಗಿದೆ. ಇವಾಗ ಒಂದು ಚಕ್ಲಿ ಒರಳಿಗೆ ಮೊದಲು ನಾನು ಶಾವಿಗೆ ಥರ ಇರುತ್ತಲ್ಲ ಓಲು, ಅದಕ್ಕೆ ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ. ಈ ಹಿಟ್ಟನ್ನು ಚಕ್ಲಿ ಒರಳಿಗೆ ಹಾಕಿ ಇವಾಗ ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ. ಬಿಸಿಲಂತೂ ತುಂಬಾ ಇದೆ. ಇಷ್ಟು ಬಿಸಿಲಿಗೆ ಸಾಯಂಕಾಲನೇ ಒಣಗೋಗುತ್ತೆ. ನಾನಿಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದರೆ ಇನ್ನೂ ಆರಾಮಾಗಿ ತಗೋಬೋದು ನೋಡಿ. ಎಲ್ಲ ಥರದ ಈ ಶಾವಿಗೆ ಥರ ಶೆಂಡಿಗೆ ಹಾಕ್ತಾಯಿದ್ದೀನಿ. ಇದು ಎಷ್ಟು ಆರಾಮಾಗಿ ಪ್ರೆಸ್ ಆಗುತ್ತೆ ಅಂದರೆ ಹಿಟ್ಟು ಮೆತ್ತಗಿರೋದಕ್ಕೂ ಅದಕ್ಕೂ ಬೇಗನೆ ಪ್ರೆಸ್ ಆಗುತ್ತೆ. ನಾನಿವಾಗ ಚಕ್ಲಿ ಒರಳಿಗೆ ಇನ್ನೊಂದು ಚಕ್ಲಿ ಬಿಲ್ಲೆಯನ್ನು ಹಾಕ್ಕೊಂಡಿದ್ದೀನಿ. ಸಿಂಗಲ್ ಹೋಲ್ ಇರುವ ಒಂದು ಬಿಲ್ಲೆ ಹಾಕ್ಕೊಂಡು ಈ ರೀತಿ ಚಕ್ಲಿಗಳನ್ನು ಮಾಡ್ತಾಯಿದ್ದೀನಿ ನೋಡಿ. ಇದು ಕೂಡ ಅಷ್ಟೇ, ಸ್ವಲ್ಪ ತಿರುಗಿದರೆ ಸಾಕು, ಆರಾಮಾಗಿ ಬರುತ್ತೆ, ತುಂಬ ಈಸಿಯಾಗಿ ಬರುತ್ತೆ. ಮೊದಲೆಲ್ಲ ಅಕ್ಕಿನ ನೆನೆಸಿಟ್ಟು ತುಂಬಾ ಟೈಮ್ ತೊಗೊಂಡು ಮಾಡ್ತಿದ್ವಿ ಈ ಶೆಂಡಿಗೆ ಚಕ್ಲಿನ. ಈ ಥರ ಮಾಡೋದ್ರಿಂದ 1 ಅವರಲ್ಲಿ ಆಗೋಗುತ್ತೆ ಈ ಕೆಲಸ. ಇನ್ನೂ ಸ್ವಲ್ಪ ಓಲ್ ದಪ್ಪ ಇರುವ ಬೆಲ್ಲೆ ಹಾಕ್ಕೊಂಡ್ರೆ ಕುರುಕುರೆ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಶಾವಿಗೆ ಎಳೆ ಶೇಪಲ್ಲಿ, ಇನ್ನು ಉಳಿದಿರುವ ಎಲ್ಲವನ್ನೂ ಚಕ್ಲಿ ಶೇಪಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. 1 ಲೋಟ ಅವಲಕ್ಕಿಯಲ್ಲೇ ನೋಡಿ ಎಷ್ಟೊಂದು ಆಗಿದೆ ಚಕ್ಲಿ. ಇವು ಇಷ್ಟು ಬಿಸಿಲಿಗೆ 3-4 ಗಂಟೆ ಹಂಗೆ ಎಲ್ಲ ಒಣಗಿರುತ್ತೆ. 3 ಗಂಟೆ ಹಂಗೆ ಮತ್ತೆ ತಿರುವಿ ಕೂಡ ಒಣಗಿಕೊಂಡ್ರೆ ಇನ್ನೂ ಬೇಗ ಒಣಗುತ್ತೆ ನೋಡಿ. ಎಲ್ಲವೂ ಒಣಗಿದೆ ಚೆನ್ನಾಗಿ. ಇದನ್ನು ಎಣ್ಣೆಯಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ. ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಕ್ರಿಸ್ಪಿಯಾಗಿ ಇದ್ದಾವೆ. ಶಾವಿಗೆ ಎಳೆ ಥರ ಹಾಕಿದ್ನಲ್ಲ, ಅದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಮೇಲೆ ಬರುತ್ತೆ ನೋಡಿ. ಎಣ್ಣೆನೂ ಕೂಡ ಕಚ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಸೋಡಾನೂ ಬಳಸಿಲ್ಲ, ಹಿಟ್ಟನ್ನು ಕೂಡ ಬೇಯಿಸಿಲ್ಲ, ರುಬ್ಬಿಲ್ಲ. ಆದರೂ ಎಷ್ಟು ಆರಾಮಾಗಿ ಎಷ್ಟು ಬೇಗ ಮಾಡ್ಕೋಬೋದು. ಇವು ಮುಟ್ಟಿದರೆ ಒಂದೇ ಅಂತಲ್ಲ, ಬಾಯಲ್ಲಿ ಹಾಕಿದರೆ ಕರಗೋವಷ್ಟು ಸಾಫ್ಟ್ ಆಗಿದ್ದಾವೆ ಮತ್ತು ತುಂಬಾ ಕ್ರಿಸ್ಪಿಯಾಗಿದ್ದಾವೆ ನೋಡಿ. ಮುಟ್ಟಿದ ತಕ್ಷಣ ಹೇಗೆ ಪುಡಿ ಪುಡಿ ಆಗುತ್ತೆ ಈ ಅವಲಕ್ಕಿಯಿಂದ ಮಾಡಿದ ಶೆಂಡಿಗೆ ಚಕ್ಲಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.